ಈ SIR ವಿರುದ್ಧ ಕಾಂಗ್ರೆಸ್ ನಿಲುವನ್ನ ತಾಳಿದೆ. ಅತಿ ದೊಡ್ಡ ಹೋರಾಟ ಮಾಡಿ ಮತದಾರರಲ್ಲಿ ಜಾಗೃತಿ ಮೂಡಿಸಬೇಕು, ಇದನ್ನ ತಡೆಗಟ್ಟಲೇಬೇಕು ಅಂತ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. ಹಾಗೆ ನಮ್ಮ ರಾಜ್ಯದಲ್ಲೂ ಕೂಡ ಮತಪಟ್ಟಿಯ ವಿಶೇಷ ಪರಿಷ್ಕರಣೆ ಶುರುವಾಗಿದೆ. ನಾಳೆಯಿಂದಲೇ ಮತಪಟ್ಟಿಯ ವಿಶೇಷ ಪರಿಷ್ಕರಣೆ ಶುರು ಮಾಡಲಿದೆ ಕಾಂಗ್ರೆಸ್ ಪಾಳಿಯ. ಮನೆ ಮನೆಗೆ ತೆರಳಿ ಮತಗಟ್ಟೆ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಾರೆ. ಮನೆ ಮನೆಗೆ ತೆರಳಿ ಮಾಹಿತಿಯನ್ನು ಅಧಿಕಾರಿಗಳು ಸಂಗ್ರಹ ಮಾಡಲಿದ್ದಾರೆ. ಮನೆಗಳಿಗೆ ತೆರಳಿ ನಮೂನೆ ನೀಡಿ ಭರ್ತಿ ಮಾಡಲಿದ್ದಾರಂತೆ ಸಿಬ್ಬಂದಿ. ಈ ವೇಳೆ ಹೊಸ ಹೆಸರು ಸೇರ್ಪಡೆ ಮಾಡಿಕೊಳ್ಳಲಿದ್ದಾರಂತೆ ಅಧಿಕಾರಿಗಳು. ನಿಧನರಾದವರು, ಮನೆ ಖಾಲಿ ಮಾಡಿದವರಿಗೆ ಪಟ್ಟಿಯಿಂದ ಕೋಕ್ ಕೊಡಲಾಗುತ್ತೆ. ಎರಡೆರಡು ಕಡೆ ಹೆಸರಿದ್ರೆ ಒಂದು ಕಡೆ ಹೆಸರು ಡಿಲೀಟ್ ಆಗುತ್ತೆ. ವೋಟರ್ ಲಿಸ್ಟ್ನಲ್ಲಿ ಹೆಸರು ಕಳೆದುಕೊಂಡ್ರೆ ಕಷ್ಟ ಆಗ್ಬಿಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಜನ. ಹಾಗಾಗಿ ಹುಷಾರಾಗಿ ಮಾಹಿತಿ ಕೊಡಬೇಕಾಗುತ್ತೆ. ಮತಪಟ್ಟಿಯಲ್ಲಿ ಹೆಸರಿಲ್ಲದಿದ್ರೂ ಕೂಡ ಗ್ಯಾರಂಟಿ ಸಿಗಲ್ಲ ಅಂತ ಸರ್ಕಾರ ಹೇಳ್ಬಿಟ್ಟಿದೆ. ಬಹುತೇಕ ಕಡೆ ನೀವು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಕಡೆ ವೋಟ್ ಇದ್ರೆ ಮತ್ತೊಂದು ಕಡೆ ಕೂಡ ಹೆಸರಿರುತ್ತೆ ಮತಪಟ್ಟಿಗೆ. ಹಾಗೆಲ್ಲ ಮಾಡಂಗಿಲ್ಲ, ಎರಡೆರಡು ಕಡೆ ಹೆಸರೆಲ್ಲ ಇಟ್ಕೊಳ್ಳೋಂಗಿಲ್ಲ. ಹಾಗಾಗಿ ಒಂದು ಕಡೆ ಡಿಲೀಟ್ ಆಗುತ್ತೆ. ನಿಮ್ಮದು ಯಾವ ಕ್ಷೇತ್ರದಲ್ಲಿ ವೋಟ್ ಹಾಕಬೇಕು ಅಂತ ಬಯಸ್ತಿರೋ, ಎಲ್ಲಿ ನೆಲೆಗೊಂಡಿರ್ತೀರೋ ಅಲ್ಲಿ ಮಾತ್ರ ನಿಮಗೆ ವೋಟರ್ ID ಸಿಗುತ್ತೆ. ಅದ್ರ ಬಗ್ಗೆನೇ ಮಾಹಿತಿ ಕಲೆ ಹಾಕೋದಕ್ಕೆ ಅಧಿಕಾರಿಗಳು ಮನೆಗೆ ತೆರಳುತ್ತಾರೆ. ಬಹುತೇಕ ಕಡೆ ನಿಧನರಾಗಿರೋರು ಕೂಡ ವೋಟರ್ IDಗಳು ಇದೆ. ಸೊ ಅದೆಲ್ಲವೂ ಕೂಡ ಕ್ಯಾನ್ಸಲ್ ಆಗುತ್ತೆ. ಬಹುತೇಕರು ಹೊಸದಾಗಿ ಸೇರ್ಪಡೆ ಆಗೋದಕ್ಕೆ ಕಾಯ್ತಾ ಇದ್ರು, ಅವರೆಲ್ಲರಿಗೂ ಕೂಡ ಅವಕಾಶ ಸಿಗುತ್ತೆ. ಹಾಗಾಗಿ ಮನೆ ಮನೆಗೆ ತೆರಳಿ ಸರ್ವೆ ಮಾಡಿ ಅಧಿಕಾರಿಗಳು ಮಾಹಿತಿ ಕಲೆ ಹಾಕಲಿದ್ದಾರೆ.